ಹಾಯ್ ಶೋಭಾ ಕುಕಿಂಗ್ ಚಾನೆಲ್ಗೆ ವೆಲ್ಕಮ್. ಇವತ್ತು ಮೊಟ್ಟೆ ಆಮ್ಲೆಟ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್. ಮೊದಲದಾಗಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಒಂದು ಮೊಟ್ಟೆ ಒಡೆದು ಹಾಕ್ತಾ ಇದ್ದೀನಿ. ಖಾರದ ಪುಡಿ ಬದಲು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೋಬಹುದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರದ ಪುಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮೊಟ್ಟೆಯಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನೋಡಿ. ಬಿಸಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಬಿಸಿ ಆಗಿದೆ. ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಸುತ್ತಲೂ ಚೆನ್ನಾಗಿ ಸವರ್ಕೋಬೇಕು. ಹಂಚು ಮೇಲೆ ನೀಟಾಗಿ ಎಣ್ಣೆ ಹಚ್ಚಿದ್ದಾಯ್ತು. ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ಶಿಗಾದರೂ ಈ ಥರ ಆಮ್ಲೆಟ್ ಹಾಕ್ಕೊಂಡು ತಿನ್ಬೋದು. ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಉದುರಿಸ್ಕೋಬೇಕು. ಈಗ ಸುತ್ತಲೂ ಬಿಡಿಸ್ಕೋಬೇಕು. ಸುತ್ತಲೂ ಬಿಡಿಸ್ಕೊಂಡು ಮಡ್ಚಾಕಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯೋ ಹಾಗೆ ಸಣ್ಣ ರೇಟು ಬೇಯಿಸ್ಕೋಬೇಕು. ವಾರದಾಗ 3 ದಿನನಾದ್ರೂ ಮೊಟ್ಟೆ ತಿನ್ನಬೇಕು. ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದೆಯಾ. ಮೊಟ್ಟೆಗೂ ಕೂಡ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇರ್ತೈತೆ ನೋಡಿ. ಪರ್ಫೆಕ್ಟಾಗಿ ಆಮ್ಲೆಟ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ ನೋಡಿ. ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.